ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ಯಾ? ನಿಂಗೆ ಗೊತ್ತಾ ಮಾಡೋದು? ಓಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತುಂಬಾ ರುಚಿಯಾಗಿರೋವಂಥದ್ದು ಹಾಗೆಯೇ ಮಾಡೋದಕ್ಕೆ ತುಂಬಾ ಸುಲಭ ಆಗಿರೋವಂಥದ್ದು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಹಾಗೆಯೇ ಲವಂಗ, ಸ್ಟಾರು, ಚಕ್ಕೆ, ಏಲಕ್ಕಿ, ಸ್ವಲ್ಪ ಅಜ್ವೈನ್ ಮತ್ತು ಮರಾಠಿ ಮೊಗ್ಗು ಹಾಗೆಯೇ ಬಿರಿಯಾನಿ ಎಲೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು 400 ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಮತ್ತು ಇದು ರುಬ್ಬೋದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆಯೇ ಮಶ್ರೂಮ್ ಬಿರಿಯಾನಿ ಗ್ರೀನ್ ಕಲರ್ ಬರಬೇಕಂದ್ರೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಅಂದರೆ ಇವಾಗ 1 ಕಟ್ಟು ಪುದೀನ ಇದ್ದರೆ 1 ಕಟ್ಟು ಸಾಂಬಾರು ಸೊಪ್ಪು ತೊಗೊಳ್ಳಿ. ಅದಕ್ಕೆ ನಿಮ್ಮ ಮೆಣಸಿನ್ಕಾಯಿ, ನಾನಿದು ಒಂದು 5 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 6 ಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇದ್ದರೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ, ಇಲ್ಲ ಅಂತ ಅಂದರೆ ಇದನ್ನು ಸಹ ರುಬ್ಕೊಳ್ಳೋದಕ್ಕೆ ಅಂತಲೇ ಎತ್ತಿಟ್ಕೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 5 to 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನಾನು ಮಸಾಲೆ ಐಟಮ್ಸ್ ಏನೇನೆಲ್ಲ ತೋರಿಸ್ದೆ ಅದೆಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಕೆಲವ್ರಿಗೆ ಗೋಡಂಬಿ ಏನಂತ ಅಂದರೆ ಬ್ರೌನ್ ಕಲರ್ ಬರೋದಕ್ಕೆ ಇಷ್ಟ ಆಗಲ್ಲ, ಅಂಥವ್ರು ಬೇಕಿದ್ದರೆ ಗೋಡಂಬಿನ ಈರುಳ್ಳಿ ಜೊತೆಗೆ ಹಾಕೋಬಹುದು. ನಾನು ಇದ್ರ ಜೊತೆಗೆ 3 ಮೀಡಿಯಮ್ ಸೈಜ್ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಿದ್ದೀನಿ. ಹಾಗೆಯೇ ಮಶ್ರೂಮ್ನ ಚೆನ್ನಾಗಿ ಸಿಪ್ಪೆ ತೊಳೆದು ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದು ಅದನ್ನು ಸಹ ಹಾಕ್ತಿದ್ದೀನಿ. ಇದನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಇದು ಮಶ್ರೂಮ್ ಚೆನ್ನಾಗಿ ಬೇಯೋದ್ರೊಳಗಡೆ ಒಂದು ಜಾರ್ಗೆ ಟೊಮೆಟೊ, ಅದು ನಿಮಗೆ ಎರಡನ್ನೂ ಸಪ್ರೇಟ್ ಬೇಕಿದ್ರೆ ಸಪ್ರೇಟಾಗಿ ರುಬ್ಕೋಬೋದು. ನಾನು ಎಲ್ಲದನ್ನು ಒಟ್ಟಿಗೆ ಇಲ್ಲಿ ರುಬ್ಕೋತಿದ್ದೀನಿ. ಸೊ ಟೊಮೆಟೊ ಹಾಗೆಯೇ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಅದೆರಡು ಪೇಸ್ಟ್ ಇದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ. ಯಾಕಂದರೆ ಇದು ಮಸಾಲೆಗೂ ಸಾಲ್ಟ್ ಬಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿ ಬರೋ ಥರ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಸೊ ಇಷ್ಟು ನಿಮಗೆ ತರಿ ಬಂದರೆ ಸಾಕು. ಇವಾಗ ಇದು ಮಿಕ್ಸಿಲಿ ಮಾಡ್ಕೊಂಡಿರೋದು ರೆಡಿ ಇದೆ. ಹಾಗೆಯೇ ಮಶ್ರೂಮ್ ಮತ್ತು ಈರುಳ್ಳಿನೂ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ. ಇವಾಗ ಏನಂದರೆ ರುಬ್ಕೊಂಡಿರೋ ಮಸಾಲಾನ ಎಲ್ಲದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ತಕ್ಷಣ ಅಕ್ಕಿ ಹಾಕಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಕುದೀತಿದೆ ಅಂದಾಗ ಅಕ್ಕಿ ಹಾಕೋಣ. ಮತ್ತೇನಂತ ಅಂದರೆ ನಿಮ್ಗೆ ಇದಕ್ಕೆ ಮೊಸರು ಮತ್ತು ನಿಂಬೆಹಣ್ಣು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬೋದು. ಬಟ್ ಹಾಕಿದರೆ ತುಂಬಾ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಹಾಗೆಯೇ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು 5 ನಿಮಿಷ ನೀವು ಹಾಗೇನೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನಿಮಗೆ ಅದು ಹಸಿ ಸ್ಮೆಲ್ಲು ಇನ್ನೂ ಬರುತ್ತೆ ಅಂದರೆ ನೀವು ಬೇಕಿದ್ರೆ ಒಂದು ಸಲ ಹುರ್ಕೋಬಿಟ್ಟು ಅದಾದಮೇಲೂ ಬೇಕಿದ್ರೆ ರುಬ್ಕೋಬೋದು. ಬಟ್ ಇದು ಈಸಿಯಾಗಿ ಮಾಡ್ಬೋದು, ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ. ಸೊ ಇವಾಗ ಮೊದಲೇ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕಿ 1:2 ಪ್ರಮಾಣದಲ್ಲಿ ನೀರು ಹಾಕ್ತಿದ್ದೀನಿ. ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 6 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನಾನು ಮೊದಲೇ ಹೇಳಿದ್ನಲ್ಲ, ನಾನು ಇದನ್ನು ಒಂದು 5-6 ಜನಕ್ಕೆ ಮಾಡ್ತಿರೋದ್ರಿಂದ ಮಶ್ರೂಮ್ನು ಅಷ್ಟೇ 400 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಒಂದು ಇಬ್ಬರಿಗಾದರೆ 2-3 ಜನಕ್ಕಾದರೆ 200 ಗ್ರಾಮ್ ಮಶ್ರೂಮ್ ಸಾಕಾಗುತ್ತೆ. ಸೊ ಇದನ್ನೆಲ್ಲದನ್ನು ಹಾಕಿ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಸಾಲ್ಟ್ ನೋಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1-2 ವಿಷಲ್ನ ಕೂಗಿಸಿದ್ರೆ ಸಾಕು. ತುಂಬಾ ಬಿಡಿ ಆಗಿರೋ ಅಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ನಾವು ಇದಕ್ಕೆ ಸೌತೆಕಾಯಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ, ಇಷ್ಟು ಕ್ಲಿಯರಾಗಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಹಾಗೆಯೇ ಇದನ್ನು ಮಾಡೋದಕ್ಕೂ ತುಂಬ ಟೈಮ್ ಬೇಕಾಗಲ್ಲ, ತುಂಬ ಬೇಗ ಆಗೋಗುತ್ತೆ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.